ಮಧ್ಯಮ ಪಾಂಡವ ಅರ್ಜುನ ನಮ್ಮ ರಾಜಧಾನಿಯ ಹೊರಭಾಗದಲ್ಲಿ ಬಂದು ಬಿಡಾರ ಹೂಡಿದ್ದಾರೆ. ಯಾವ ಸೂಚನೆಯನ್ನು ಕೊಡದೆ ಇಲ್ಲಿ ತನಕ ದಯಮಾಡಿಸಿದ್ರೆ ಅವರ ರಾಜಕೀಯವಾದರೂ ಏನಿರಬಹುದು? ಧರ್ಮರಾಯ ಅಶ್ವಮೇಧ ಯಾಗ ಮಾಡ್ತಾ ಇರೋ ವಿಷಯ ತಮಗೂ ಅರಿಕೆಯಾಗಿದೆ. ಆ ಯಜ್ಞ ಅಶ್ವ ನಮ್ಮ ರಾಜಧಾನಿಯ ಹೊರಭಾಗದಲ್ಲಿ ಬಂದು ನಿಂತಿದೆ ಪ್ರಭು. ಅಶ್ವದ ರಕ್ಷಣೆಗಾಗಿ ಬಂದಿರಬಹುದು. ನಡಿ, ಯಜ್ಞಾಶ್ವ ಹೇಗಿದೆಯೋ ನೋಡೋಣ. ಮಂತ್ರಿಗಳೇ, ಇದರ ಹಣೆ ಮೇಲೆ ಬರೆದಿರೋ ಲೇಖನ ಓದಿ. ಕುರುವಂಶ ಕುಲೋದ್ಭವನಾದ ಧರ್ಮರಾಯನ ಅಶ್ವಮೇಧದ ಕುದುರೆ ಇದು. ಈ ಭರತ ಖಂಡದಲ್ಲಿ ಯುಧಿಷ್ಠರನಿಗಿಂತಲೂ ಸಮರ್ಥನಾದ ಚಕ್ರವರ್ತಿ ಯಾರಾದರೂ ಇದ್ದರೆ ಕುದುರೆಯನ್ನು ಕಟ್ಟಿ ಯುಧಿಷ್ಠರನನ್ನು ಗೆದ್ದು ಅಶ್ವಮೇಧ ಮಾಡಿಕೊಳ್ಳಿ. ಮುಂದೆ ಮುಂದೆ. ಆಗದಿದ್ದವರು ಶರಣಾಗತರಾಗಿ ಕಪ್ಪ ಕಾಣಿಕೆಗಳೊಡನೆ ಅಶ್ವಮೇಧ ಯಾಗಕ್ಕೆ ಸೇವೆಯನ್ನು ಸಲ್ಲಿಸಬೇಕು. ಶ್ರೀಕೃಷ್ಣನ ಸಹಾಯ ಇದೆ ಅಂತ ಎಷ್ಟು ಅಹಂಕಾರದಿಂದ ಬರೆದು ಕುದುರೆ ಹಣೆ ಮೇಲೆ ಕಟ್ಟಿದ್ದಾರೆ. ಈ ಅಹಂಕಾರನ ಅಡಗಿಸಲೇಬೇಕು. ಕಟ್ಟಿ ಕುದುರೆನ. ಪ್ರಭು, ಅಪ್ಪಣೆ ಕೊಟ್ಟಾಯ್ತು, ಕಟ್ಟಿ. ಮಣಿಪುರದ ಅರಸು ಬಬ್ರವಾಹನ ಯಜ್ಞಾಶ್ವವನ್ನ ಕಟ್ಟಿ ಹಾಕಿದ್ದಾನೆ. ನಾವ್ಯಾರು ಅಂತ ಅವನಿಗೆ ತಿಳಿದಿಲ್ಲ. ನೀವುಗಳು ಹೋಗಿ ನಮ್ಮ ವಿಷಯ ತಿಳಿಸಿ ಕುದುರೆನ ಬಿಟ್ಟು ಶರಣಾಗತನಾಗಿ ಬದುಕೊಳ್ಳಿ. ಹೋರಾಡಿ ಯಮನಿಗೆ ಅತಿಥಿ ಆಗಿದೆ. ಮಹಾಸ್ವಾಮಿ, ಅರ್ಜುನನ ಕಡೆಯಿಂದ ಹಂಸಧ್ವಜ, ಋಷಿಕೇತು, ನೀಲಧ್ವಜ ರಾಯಭಾರಿಗಳಾಗಿ ದಯಮಾಡಿಸಿದ್ದಾರೆ. ಬಹಳ ಸಂತೋಷ. ನಮ್ಮ ಮೇಲೆ ಅಭಿಮಾನ ಇಟ್ಟು ತಾವುಗಳಿಲ್ಲಿ ದಯಮಾಡಿಸಿದ್ದಕ್ಕೆ ನಾವು ತುಂಬಾ ಕೃತಜ್ಞರಾಗಿದ್ದೇವೆ. ಹೇಳಿ, ನಮ್ಮಿಂದ ಯಾವ ಸೇವೆ ಆಗಬೇಕಾಗಿದೆ? ಮಹಾಪ್ರಭು, ನಾನು ತಮಗೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇರೋ ಸಾಮಂತನಾದರೂ ವಯಸ್ಸಿನಲ್ಲೂ ಅನುಭವದಲ್ಲೂ ಹಿರಿಯರು. ನಾವು ಕೂಡ ನಿಮ್ಮನ್ನ ಪೂಜ್ಯ ಸ್ಥಾನದಲ್ಲಿಟ್ಟು ಗೌರವಿಸ್ತಾ ಇದ್ದೀವಿ. ಆ ಸಲಿಗೆಯಿಂದ ತಮ್ಮಲ್ಲಿ ಒಂದೆರಡು ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಹಿರಿಯರ ಸಲಹೆಯನ್ನು ಅಂಗೀಕರಿಸಿದರೆ ಎಲ್ಲರಿಗೂ ಕ್ಷೇಮ. ಧರ್ಮರಾಯ ಬಿಟ್ಟಿರುವ ಅಶ್ವಮೇಧದ ಕುದುರೆಯನ್ನ ತಮ್ಮ ಸೇವಕರು ಕಟ್ಟಿ ಹಾಕಿದ್ದ. ಕಟ್ಟಿ ಅಂತ ಅಪ್ಪಣೆ ಮಾಡಿದವರು ನಾವೇ. ಕುದುರೆ ರಕ್ಷಣೆಗೆ ಬಂದಿರೋನು 3 ಲೋಕದ ಗಂಡ ಎಂದು ಬಿರದಾಂಕಿತನಾದ ಅರ್ಜುನ, ನನ್ನ ಚಿಕ್ಕಪ್ಪ. ಚಿಕ್ಕಪ್ಪ ಅಂದರೆ ತಾವು? ತನ್ನ ಪ್ರಾಣಕ್ಕೆ ಆಪತ್ತು ಬಂದಿದ್ದರೂ ತೊಟ್ಟ ಬಾಣವನ್ನು ಪುನಃ ತೊಡದೆ ಹೋರಾಡಿ ಮಾಡಿದ ಧೀರಕರ್ಣನ ಮಗ ಋಷಿಕೇತು. ಬರೀ ಧೀರನಲ್ಲ, ದಾನಶೂರ ಕರ್ಣ. ಅಂಥವನ ಮಗನಾದ ನೀನು ಧೀರನಿಗೆ ತಕ್ಕ ಮಾತುಗಳನ್ನಾಡಬೇಕೇ ಹೊರತು ಈ ರೀತಿ ಹೊಗಳು ಭಂಟನಾಗಬಾರದು. ನೀನು 3 ಲೋಕದ ಗಂಡ ಅಂತ ಹೊಗಳ್ತಾ ಇರೋ ನಿಮ್ಮ ಚಿಕ್ಕಪ್ಪನ ಶೌರ್ಯ, ಸಾಹಸ ಇವುಗಳನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಶ್ರೀಕೃಷ್ಣನ ಬಿಟ್ಟು ಬಂದಿರೋ ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲ. ಅಂದರೆ ತಾವು ಹೋರಾಟಕ್ಕೆ ಸಿದ್ಧ ಎಂದರ್ಥವೇ?
ಏಕೆ ಸಂದೇಹವೇ? ಯುದ್ಧ ಅಂದರೆ ವೀರರಿಗೆ ಹಬ್ಬವೇ ಹೊರತು ಭಯ ಅಲ್ಲ. ನನ್ನ ಮಕ್ಕಳು ಸುಧನ್ವ ಸುರಥರು ಸಹ ಈ ಹುಮ್ಮಸ್ಸಿನಿಂದಲೇ ಹೋರಾಡಿದರು. ಅದರಿಂದ ಸಿಕ್ಕ ಫಲ ಶ್ರೀಕೃಷ್ಣನ ದರ್ಶನ. ನಮಗೂ ಅವನ ದರ್ಶನ ಆಗಲೇಬೇಕು. ಅಥವಾ ನಿಮ್ಮ ಮಕ್ಕಳ ಹಾಗೆ ನಾವು ಅವನ ನಾಮಸ್ಮರಣೆ ಮಾಡುತ್ತಾ ವೀರ ಸ್ವರ್ಗ ಸೇರಬೇಕು. ಬೇಡಿ, ಹೀಗೆ ಛಲ ಹಿಡಿಬೇಡಿ. ನನ್ನ ಅಭಿಪ್ರಾಯದಲ್ಲಿ ಕುದುರೆಯನ್ನು ಬಿಟ್ಟು ಶರಣಾಗತರಾಗುವುದು. ಶರಣಾಗತಿ ಠೇಂಕರಿಸಿ ಬಿಲ್ಲಿನ ಹೆದೆ ಏರಿಸದೆ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗೋದು ಕ್ಷಾತ್ರ ಧರ್ಮಕ್ಕೆ ಅವಮಾನ. ವೀರ ಕ್ಷತ್ರಿಯರ ಗರ್ಭದಲ್ಲಿ ಜನಿಸಿರುವ ಈ ದೇಹದಲ್ಲಿ ಹರಿಯುತ್ತಾ ಇರುವುದು ಉಜ್ವಲವಾದ ಕ್ಷಾತ್ರ ರಕ್ತ, ಕೊಳಕು ನೀರಲ್ಲ. ಕುದುರೆ ಕಟ್ಟಾಯಿತು, ಹೋರಾಡುತ್ತೇವೆ. ಬಲವಿದ್ದರೆ ಜಯ, ಇಲ್ಲದಿದ್ದರೆ ವೀರ ಸ್ವರ್ಗ. ಇದು ನಮ್ಮ ಕೊನೆಯ ಮಾತು. ತಮ್ಮ ಚಿತ್ತ ಅಪ್ಪಣೆಯಾದರೆ ನಾವು ರಾಯಭಾರಿಗಳಾಗಿ ಬಂದಿದ್ದೀರಿ. ಮೊದಲು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ, ನಂತರ ನಮ್ಮ ಉತ್ತರವನ್ನ ನಿಮ್ಮ ಪ್ರಭುಗಳಿಗೆ ತಿಳಿಸಿ. ಮಂತ್ರಿಗಳೇ, ಸೈನ್ಯವನ್ನು ಸಿದ್ಧಪಡಿಸಿ. ಯಾವುದಕ್ಕೂ ಒಂದಾವರ್ತಿ ಮಾತೃಶ್ರೀಯವರನ್ನು ಕಂಡು ಅವರ ಅಭಿಪ್ರಾಯ ತಿಳ್ಕೊಳ್ಳೋದು ಒಳ್ಳೆಯದು. ಹೌದು, ನಾವೇ ಹೋಗಿ ಅವರ ಆಶೀರ್ವಾದ ಪಡೆದು ಬರ್ತೀವಿ. ಅಮ್ಮ, 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 ನಿನಗೊಂದು ಸಂತೋಷದ ಸುದ್ದಿ. ಏನದು? ಸಕಲ ಶಸ್ತ್ರಾಸ್ತ್ರಗಳ ಪಾಂಡಿತ್ಯ ಪಡೆದ ಈ ನಿನ್ನ ಮಗನ ಪರಾಕ್ರಮದ ಪರೀಕ್ಷೆ. ಯುದ್ಧಕ್ಕಾಗಿ ಕಾತರಿಸಿ ಕಾದಿರೋ ಈ ಬಾಹುಗಳ ಚೆಲ್ಲಾಟಕ್ಕೆ ಸದವಕಾಶ. ಶಸ್ತ್ರಾಗಾರದಲ್ಲಿ ಸುಪ್ತವಾಗಿರೋ ಶಸ್ತ್ರಗಳು ಶತ್ರುವಿನ ರಕ್ತ ಕುಡಿದು ಢೇಂಕರಿಸೋ ಆಹ್ವಾನ. ಅಮ್ಮ, ಈ ಯುದ್ಧದಲ್ಲಿ ನಾನು ಗೆದ್ದರೆ ಗೆದ್ದರೆ ಏನು, ಗೆಲುವು ಶತಸಿದ್ಧ. ಆಗ ಈ ನಿನ್ನ ಮಗನ ಕೀರ್ತಿ ಆಚಂದ್ರಾರ್ಕ, ಆಚಂದ್ರಾರ್ಕ. ಕುಮಾರ, ವಿವರಿಸಿ ಹೇಳು. ನಿನ್ ಸಂತೋಷದಲ್ಲಿ ಭಾಗವಹಿಸುವ ಅವಕಾಶ ನನಗೂ ಕೊಡು. ಅಮ್ಮ, ಅಟ್ಟಹಾಸದಿಂದ ರಾಜಧಾನಿ ಕಾಲಿಟ್ಟ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಭುಜ ತಟ್ಟಿ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದೇನೆ. ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಸರಿಯಾದ ಕೆಲಸವನ್ನೇ ಮಾಡಿದ್ದೆ. ಸರಿ, ಈಗ ಅಶ್ವಮೇಧ ಮಾಡೋ ಮಹಾನ್ ಭಾವರು ಯಾರು? ಪಾಂಡವರು. ಕುದುರೆ ರಕ್ಷಣೆಗೆ ಯಾರು ಬಂದಿದ್ದಾರೆ? ಚಕ್ರವರ್ತಿಯಾದ ಧರ್ಮರಾಯನಲ್ಲ, ಜಗಜ್ಜಟ್ಟಿಯಾದ ಭೀಮನೂ ಅಲ್ಲ, ಮತ್ತೆ ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ. ಯಾಕಮ್ಮ ದಿಗ್ಭ್ರಾಂತಳಾದೆ? ಯಾಕಮ್ಮ ಕಣ್ಣಲ್ಲಿ ನೀರು? ನನ್ನ ಭುಜಬಲ ಪರಾಕ್ರಮದಲ್ಲಿ ನಿನಗೆ ಸಂಶಯವೇ? ಧನಂಜಯನೊಡನೆ ಹೋರಾಡಲಾರದಷ್ಟು ದುರ್ಬಲನೇ ನಿನ್ನ ಗರ್ಭ ಸಂಜಾತ. ಅಲ್ಲ ತಾಯಿ, ಸಾಕ್ಷಾತ್ ಪರಮೇಶ್ವರಿ ಆಗಿರೋ ನಿನ್ನ ಆಶೀರ್ವಾದ ಬಲದಿಂದ ಪಾರ್ಥನ ಜೊತೆ ಆ ಪರಮಾತ್ಮನನ್ನು ಅಲ್ಲಾಡಿಸಬಲ್ಲೆ. ಅಪಚಾರ ಕುಮಾರ, ಅಪಚಾರ. ಅಪಚಾರ ಅಲ್ಲ, ಯುದ್ಧ ಕ್ಷತ್ರಿಯನಿಗೆ ಸದಾಚಾರ. ತಂದೆ ಮೇಲೆ ಮಗ ಯುದ್ಧ ಮಾಡೋದು ದುರಾಚಾರ. ಅಮ್ಮ, ಮಧ್ಯಮ ಪಾಂಡವ ನಿನ್ ತಂದೆ. ಅಮ್ಮ, ಏನು ಹೇಳ್ತಾ ಇದ್ದೀಯ ನೀನು? ಸತ್ಯ ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ಮುಚ್ಚಿಟ್ಟಿದ್ದ ರಹಸ್ಯನ ಇವತ್ತು ಹೇಳ್ತಾ ಇದ್ದೀನಿ. ನೀನು ಪಾಂಡವರ ಸಂತಾನ. ಮಧ್ಯಮ ಪಾಂಡವ ನಿನ್ ತಂದೆ. ಮಧ್ಯಮ ಪಾಂಡವ, ಮಧ್ಯಮ ಪಾಂಡವ. ಹೌದು ಪ್ರಭು, ಮಾತೋಶ್ರೀಯವರ ಮಾತು ಸತ್ಯ. ಇದಕ್ಕೆ ನಾನು ಸಾಕ್ಷಿ. ಮತ್ತೆ ಇಷ್ಟು ದಿವಸ ಈ ವಿಷಯನ ಯಾಕಮ್ಮ ಬಚ್ಚಿಟ್ಟೆ? ನಾನಾಗ್ಲಿ ಸಾಮಂತ ಸರ್ದಾರ್ ಆಗ್ಲಿ ಯಾರು ಈ ವಿಷಯನ ತಮ್ಮ ಕಿವಿಗೆ ಹಾಕಬಾರದು ಅಂತ ಆಜ್ಞೆ ಆಗಿತ್ತು ಪ್ರಭು. ಅರ್ಜುನ, ಫಲ್ಗುಣ,
ಪಾರ್ಥ ಕಿರೀಟಿ ಎಂದು ದಶನಾಮಾಂಕಿತನಾದ ಮಧ್ಯಮ ಪಾಂಡವ ನನ್ನ ತಂದೆ, ನನ್ನ ಜನ್ಮದಾತ, ನನ್ನ ಜನ್ಮದ. ಅಪರಾಧ ಕ್ಷಮೆ ಕೇಳಿ ಅಶ್ವವನ್ನು ಬಿಚ್ಚು. ನಿನ್ ತಂದೆನ ಆಸ್ಥಾನಕ್ಕೆ ಕರೆತಂದು ಪಾತ್ಪೂಜೆ ಮಾಡು. ಅಪ್ಪಣೆ ಅಮ್ಮ. ಇದಕ್ಕಿಂತಲೂ ಪವಿತ್ರವಾದ ಕರ್ತವ್ಯ ಬೇರೆ ನನಗೇನಿದೆ? ಅಮ್ಮ, ನೀನು ಅರಮನೆಗೆ ಬಂದು ನಿನ್ನ ಪತಿನ, ನನ್ನ ತಂದೆನ ವೈಭವವಾಗಿ ಸ್ವಾಗತಿಸಬೇಕು. ಆದ್ರೆ ಹೀಗಲ್ಲ, ಮಹಾರಾಣಿ ಹಾಗೆ